ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಪದ್ದು ಅವರು ಪಂಚಾಂಗನ ನೋಡ್ತಾ ಇರ್ತಾರೆ. ಇದೇನಿದು ನಂದಿನಿ ಅಮ್ಮವ್ರ ಜಾತಕದಲ್ಲಿ ಏನೋ ಕಣ್ಕ ಇದೆಯಲ್ಲ, ಏನು ಮಾಡೋದು ಅಂದರೆ ಅವ್ರಿಗೆ ಯಾವುದೇ ಥರ ತೊಂದರೆ ಹಾಗೆ ಆಗುತ್ತೆ ಅಂತ ಅನಿಸ್ತಾ ಇದೆ. ಇದನ್ನು ಮೊದಲು ಅವರಿಗೆ ಹೇಳಬೇಕು. ಆದರೆ ಏನು ಮಾಡಲಿ, ಅವ್ರು ಎಲ್ಲಿದ್ದಾರೆ ಏನು ಅಂತಲೇ ಗೊತ್ತಿಲ್ವಲ್ಲ, ಏನು ಮಾಡೋದು ಎಲ್ಲಿ ಅಂತ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಂತರ ಪದ್ದು ಅವ್ರಿಗೆ ನಂದಿನಿ ಅವ್ರ ಕಡೆಯಿಂದ ಫೋನ್ ಬರುತ್ತೆ. ಫೋನ್ನ ನೋಡ್ಬಿಟ್ಟು ಇದೇನಿದು ನಂದಿನಿ ಅಮ್ಮವರೇ ಫೋನ್ ಮಾಡ್ತಿದಾರಲ್ಲ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ನಂದಿನಿ ಅಮ್ಮವರೇ ಎಲ್ಲಿದ್ದೀರಾ, ಹೇಗಿದ್ದೀರಾ ನೀವು ಅಂತ ಕೇಳ್ತಾರೆ. ಆಗ ನಂದಿನಿ ಅವರು, ಪದ್ದು ಸಮಾಧಾನವಾಗಿರೋ, ನಾನು ಆರಾಮಾಗೇ ಇದ್ದೀನಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ, ನಾನು ಅಲ್ಲಿಂದ ಹೇಳ್ದೆ ಬಂದುಬಿಟ್ಟೆ, ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಅಮ್ಮವರೇ ನೀವು ಆ ರೀತಿ ಹೋಗಿದ್ದೀರಾ ಅಂತಂದರೆ ಏನೋ ಒಂದು ಕಾರಣ ಇರುತ್ತೆ ಅಂತ ನಮ್ಗೆ ಚೆನ್ನಾಗಿ ಗೊತ್ತು, ಆದರೆ ಅದ್ರ ಬಗ್ಗೆ ನೀವು ಕ್ಷಮೆ ಕೇಳೋವಂಥದ್ದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಹೌದು ಪದ್ದು, ನೀನು ಹೇಳ್ದಾಗೆ ಒಂದು ಕಾರಣ ಇದ್ದೇ ಇದೆ, ಅದಕ್ಕೋಸ್ಕರ ನಾನು ಅಲ್ಲಿಂದ ಬಂದೆ ಅಂತ ಹೇಳ್ತಾರೆ. ಏನಮ್ಮವರೇ ಅದು ಅಂತ ಹೇಳ್ಬಿಟ್ಟು ಪದ್ದು ಕೇಳ್ತಾರೆ. ಅದೇನು ಅಂತ ಅಂದರೆ ಕಾಂತಮ್ಮನ ಗಂಡ ಇದ್ದಾರಲ್ಲ, ಅವರು ವಿಜಯಾಂಬಿಕನ ಜೊತೆ ಶಾಮೀಲಾಗಿದ್ದಾರೆ. ಅಷ್ಟೇ ಅಲ್ಲದೆ ನಾನು ಅಲ್ಲಿರೋ ವಿಷಯನ ಎಲ್ಲನೂ ಕೂಡ ಪೂರ್ತಿಯಾಗಿ ವಿಜಯಾಂಬಿಕನ ಹತ್ರ ಹೇಳಿದ್ದಾರೆ. ಅದಕ್ಕೋಸ್ಕರ ವಿಜಯಾಂಬಿಕಾ ಅಲ್ಲಿಗೆ ಬಂದಿದ್ಲು, ಹಾಗಾಗಿ ನಾನು ಹೇಳ್ದೆ ಕೇಳಿದೆ ಅಲ್ಲಿಂದ ಹೊರಡಬೇಕಾಯ್ತು, ಕ್ಷಮಿಸು ಪದ್ದು ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಇಲ್ಲ ಅಮ್ಮೋರೆ, ನೀವು ಮಾಡಿರೋದು ಕರೆಕ್ಟಾಗೇ ಇದೆ, ನೀವೇನೇ ಮಾಡಿದ್ರು ಕೂಡ ಕಾರಣ ಇಲ್ಲದೆ ಮಾಡಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು, ನೀವು ಹೊರಟಿದ್ದು ಒಳ್ಳೆಯದೇ ಆಯಿತು, ಯಾಕೆ ಅಂತಂದರೆ ಆ ವಿಜಯಾಂಬಿಕಾ ಅಲ್ಲಿಗೆ ಬಂದಿದ್ಲು ಅಂತ ಹೇಳ್ತಾರೆ. ಆಗ ಪದ್ದು ಅವರು, ಅಲ್ಲ ಅಮ್ಮೋರೆ, ಇವಾಗ ಸದ್ಯಕ್ಕೆ ನೀವು ಎಲ್ಲಿದ್ದೀರಾ, ಹೇಗಿದ್ದೀರಾ ಅಂತ ಕೇಳ್ತಾರೆ. ಪದ್ದು, ನಾನು ಇಲ್ಲಿರೋ ವಿಷಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು, ಸುಬ್ಬುಗಂತೂ ಹೇಳಲೇಬೇಡ ಅಂತ ಹೇಳ್ತಾರೆ. ಯಾಕಮ್ಮೋರೆ ಅಂತ ಕೇಳಿದ್ರೆ ಆಗ ಸುಬ್ಬು ಇದನ್ನೆಲ್ಲ ತಲೆ ಮೇಲೆ ಹೊತ್ಕೊಂಡು ಸುಮ್ಮನೆ ಹೆಣಗ್ತಾನೆ. ಅದು ನನಗೆ ಇಷ್ಟ ಇಲ್ಲ, ಅವನು ನನ್ನ ಮಗಳ ಜೊತೆ ತುಂಬಾ ಖುಷಿಯಿಂದ ಇರಲಿ, ಅದಕ್ಕೋಸ್ಕರ ಅವನಿಗೆ ಯಾವುದೇ ಕಾರಣಕ್ಕೂ ನಾನಿರೋ ವಿಷಯ ಗೊತ್ತಾಗಬಾರ್ದು, ನಾನಿವಾಗ ರಾಮಪುರದಲ್ಲಿದ್ದೀನಿ ಅಂತ ಹೇಳ್ತಾರೆ. ರಾಮಪುರದಲ್ಲ ಅಂತ ಪದ್ದು ಕೇಳಿದಾಗ, ಹೌದು ರಾಮಪುರದಲ್ಲಿ ಇಲ್ಲೇ ಪಕ್ಕದಲ್ಲಿ ಹಳ್ಳಿ ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಕಾಲ್ ಕೂಡ ಕರೆಕ್ಟ್ ಆಗಿಬಿಡುತ್ತೆ. ಆಗ ಪದ್ದವರು, ಅಯ್ಯೋ ಅಮ್ಮೋರೆ, ಪೂರ್ತಿಯಾಗಿ ಗೊತ್ತಾಗ್ಲಿವಲ್ಲ, ಏನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಪದ್ದವರು ಹೊರಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಈ ಕಡೆ ನಂದಿನಿಯವರು, ಅಯ್ಯೋ ಏನು ಮಾಡೋದು, ಸಿಗ್ನಲ್ ಹೋಯ್ತಲ್ಲ ಅಚ್ಚ, ಆದರೆ ಪದ್ದುಗೆ ನಾನು ಎಲ್ಲಿದ್ದೀನಿ ಅಂತ ಪೂರ್ತಿಯಾಗಿ ಹೇಳೋದಕ್ಕಾಗಲಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಪದ್ದವರು, ನಾನು ನಂದಿನಿ ಅಮ್ಮನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಆ ತಕ್ಷಣವೇ ಹೊರಟುಬಿಡ್ತಾರೆ. ಅಷ್ಟರಲ್ಲಿ ಎದುರುಗಡೆಗೆ ಸುಬ್ಬು ಕೂಡ ಬರ್ತಾರೆ. ಅಪ್ಪ ಏನಪ್ಪ ಎಲ್ಲೋ ಟೆನ್ಷನ್ನಲ್ಲಿ ಹೊರಟಿದ್ಯಾ ನೀನು, ಏನಾಯಿತು ಅಂತ ಕೇಳ್ತಾರೆ. ಅಯ್ಯೋ ಏನಿಲ್ಲ ಮಗನೇ, ಅದು ನಾನು ಒಬ್ಬರಿಗೆ ಜಾತಕನ ನೋಡಿ ಹೇಳ್ತೀನಿ ಅಂತ ಹೇಳಿದ್ದೆ, ಅದಕ್ಕೋಸ್ಕರ ಅವ್ರ ಹತ್ರ ಹೊರಟಿದ್ದೀನಿ. ಸರಿ ಆಯಿತು ಕಣೋ ಮಗನೇ, ನಾನು ಬಂದಮೇಲೆ ಮಾತಾಡ್ತೀನಿ, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಇದೇನಿದು ಅಪ್ಪ ಜಾತಕ ಅಂತ ಹೇಳ್ಬಿಟ್ಟು ಈ ಥರ ಅರ್ಜೆಂಟಲ್ಲಿ ಹೊರಟಿದ್ದಾರಲ್ಲ, ಎಲ್ಲಿಗಿರ್ಬೋದು ಅಂತ ಸುಬ್ಬು ಕೂಡ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮದನ್ ಅವರು ನಂದಿನಿ ಅವ್ರನ್ನ ಹುಡ್ಕೋದಿಕ್ಕೆ ತನ್ನ ಚೇಳಗಳ ಜೊತೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಮನೆಯಿಂದ ಹೊರಡ್ತಾ ಇರ್ತಾರೆ. ಅಷ್ಟರಲ್ಲಿ ಸಾವಿತ್ರಿ ಕೂಡ ಬರ್ತಾರೆ. ಏನ್ರಿ ಎಲ್ಲಿಗೆ ಹೊರಟಿದ್ದೀರಾ ನೀವು ಅಂತ ಕೇಳ್ತಾರೆ. ಅಲ್ಲ ನಿಂಗೆ ಸ್ವಲ್ಪನಾದರೂ ಗೊತ್ತಾಗೋದಿಲ್ಲ, ಒಳ್ಳೆ ಕೆಲಸಕ್ಕೆ ಹೊರಟಾಗ ಎಲ್ಲಿಗೆ ಅಂತ ಅಡ್ಡವಾಗಿ ಬರ್ತೀಯಲ್ಲ, ಅನಿಷ್ಟ ನೀನು ಅಂತ ಹೇಳ್ತಾರೆ. ಹಾಗೆ ಸಾವಿತ್ರಿ ಅವರು, ಏನ್ರಿ ಹೇಳ್ತಿದ್ದೀರಾ ನೀವು, ಒಳ್ಳೆ ಕೆಲಸನ, ನಿಜವಾಗ್ಲೂ ರಾಕ್ಷಸರು ಒಳ್ಳೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅದು ಮನುಷ್ಯತ್ವ ಇರೋರು ಮಾತ್ರ ಒಳ್ಳೆ ಕೆಲಸ ಮಾಡೋದು ಅಂತ ಹೇಳ್ತಾ ಇರ್ತಾರೆ. ನೋಡು ಸಾವಿತ್ರಿ, ಬಾಯಿ ಮುಚ್ಕೊಂಡಿದ್ರೆ ಸರಿ, ಎಲ್ಲದಕ್ಕೂ ಕೂಡ ಅಡ್ಡ ಬರಬೇಡ ನೀನು ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಅವರು, ಅಲ್ಲ ರೀ, ಎಲ್ಲಿಗೂ ಹೊರಟಾಗಿದ್ದೀರಲ್ಲ ಇಷ್ಟೊಂದು ಫಾಸ್ಟಾಗಿ, ಎಲ್ಲಿಗೆ ಅಂತ ಕೇಳ್ತಾರೆ. ಆಗ ಮದನ್ ಅವರು, ನಾನು ಎಲ್ಲಿಗಾದರೂ ಹೋಗ್ತೀನಿ, 3 ದಿವಸ ಮನೆಯಲ್ಲಿರಲ್ಲ, ಏನು ಇವಾಗ ಅದನ್ನ ಕಟ್ಕೊಂಡು ನೀನೇನು ಮಾಡ್ತೀಯಾ, ತೆಪ್ಪಗೆ ಬಿದ್ದಿರೋ ನೀನು ಅಂತ ಹೇಳಿ ಬೈತಾ ಇರ್ತಾರೆ. ಅಷ್ಟೊತ್ತಿಗೆ ವೀರು ಕೂಡ ಬರ್ತಾರೆ. ಯಾಕೋ ಮದನ್, ನೀನು ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ಯಾ, ಎಲ್ಲಿಗೂ ಹೋಗ್ಕೂಡ್ದು ನೀನು, ಇಲ್ಲಿ ಪ್ರೆಗ್ನೆಂಟು ನೀನು ಹೆಂಡ್ತಿ, ಹೀಗಿರಬೇಕಾದ್ರೆ ನೀನು ಎಲ್ಲೂ ಕೂಡ ಹೋಗಬಾರ್ದು, ಅವಳ ಜೊತೆನಲ್ಲೇ ಇದ್ದು ಅವಳನ್ನ ನೋಡ್ಕೋಬೇಕು ಅಂತ ಹೇಳ್ತಾರೆ. ಆಗ ಮದನ್ ಅವರು ಪ್ಲೇಟ್ ಚೇಂಜ್ ಮಾಡಿಬಿಟ್ಟು, ಇಲ್ಲ ಮಾವ, ನಾನು ಹೊರಗಡೆ ಹೋಗ್ತಾ ಇರೋದು 7 ವಿಷಯಕ್ಕೆ ಅಂತ ಹೇಳ್ತಾರೆ. 7 ವಿಷಯಕ್ಕ ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ತಾರೆ. ಆಗ ಮದನ್ ಅವರು, ಹೌದು ಮಾವ, ಯಾಕೆ ಅಂತಂದರೆ ಮೊನ್ನೆ ಸ್ಕ್ಯಾನಿಂಗ್ ಮಾಡಿಸಿದ್ವಲ್ವಾ, ಆ ರಿಪೋರ್ಟನ್ನು ಮನೆಗೆ ಕಳಿಸ್ಕೊಡ್ತೀನಿ ಅಂತ ಹೇಳಿದರು, ಆದರೆ ನನಗೆ ಅಲ್ಲಿ ಗಂಟ ಕಾಯೋ ತಾಳ್ಮೆ ಇಲ್ಲ, ಅದಕ್ಕೋಸ್ಕರ ನಾನೇ ಹೋಗಿ ರಿಸೀವ್ ಮಾಡಿಕೊಂಡು ಹೇಗಿದೆ ರಿಪೋರ್ಟ್ ಅಂತ ಎಲ್ಲ ಕೇಳಿಕೊಂಡು ವಿಚಾರ ಮಾಡ್ಕೊಂಡು ಬರ್ತೀನಿ, ಅದಕ್ಕೆ ಮಾವ ಅಂತ ಹೇಳ್ತಾರೆ. ಹೋ, ನೀನು ಇವತ್ತೆಲ್ಲ ಇಷ್ಟೊಂದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಡು ಹೊರಟಿದ್ಯಾ ಅಂದರೆ ಇದೆಲ್ಲ ಯಾವಾಗ ಅರ್ಥ ಆಗೋಕ್ಕೆ ಶುರುವಾಯಿತು ನಿನಗೆ ಅಂತ ಹೇಳ್ತಾ ಇರ್ತಾರೆ. ಆಗ ಮದನ್ ಅವರು, ಏನಿಲ್ಲ ಮಾವ, ನಿಜವಾಗ್ಲೂ ನಾನು ಹೊರಟಿದ್ದೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಹೋಗ್ಬಿಟ್ಟು ಬಾ, ಆದರೆ ಬೇಗ ಬಂದು ಸಾವಿತ್ರಿ ಜೊತೆ ಇದ್ದವಳನ್ನ ನೋಡ್ಕೋಬೇಕು ಸರಿನಾ ಅಂತ ಹೇಳಿ ಕಳಿಸ್ತಾರೆ. ಆಗ ಸಾವಿತ್ರಿ ಅವರು, ಮದನ್ ಅವರು ಯಾಕೆ ಈ ಥರ ಇಷ್ಟೊಂದು ಸುಳ್ಳು ಹೇಳ್ತಾ ಇದ್ದಾರಲ್ಲ, ನನ್ನ ಹತ್ರ ಒಂಥರ ಹೇಳಿದ್ರು, ಆದರೆ ಯಜಮಾನ್ರ ಹತ್ರ ಇನ್ನೊಂದು ಥರ ಹೇಳ್ತಾ ಇದ್ದಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ವೀರು ಅವರು, ಏನಮ್ಮ ಸಾವಿತ್ರಿ, ಏನು ಯೋಚನೆ ಮಾಡ್ತಾ ಇದೆಯಾ, ಬರ್ತೀನಿ ಅಂತ ಹೇಳಿದ್ನಲ್ವಾ, ಬಂದೇ ಬರ್ತಾನೆ, ನೀನು ಆರಾಮಾಗಿರೋ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಈ ಕಡೆ ಪದ್ದು ಅವರು ನಂದಿನಿ ಅವ್ರನ್ನ ಹುಡುಕೊಂಡು ರಾಮಪುರಕ್ಕೆ ಬರ್ತಾರೆ. ಆಗ ಇಲ್ಲಿ ನಂದಿನಿ ಅಮ್ಮವರು ಎಲ್ಲಿದ್ದಾರೆ ಅಂತ ಎಲ್ಲಪ್ಪ ಕೇಳಿ, ಯಾರನ್ನ ವಿಚಾರಿಸ್ಲಿ, ಕೇಳಿದ್ರು ಕೂಡ ತಪ್ಪಾಗುತ್ತಲ್ವಾ ಅಂತ ಯೋಚನೆ ಮಾಡಿಕೊಂಡು ಅಂಗಡಿ ಹತ್ರ ಕೂತ್ಕೊಂಡು ಟೀ ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಚೋಟು ಕೂಡ ಬರ್ತಾನೆ. ಚೋಟು ನಂದಿನಿ ಅವ್ರಿಗೋಸ್ಕರ ಬಿಸ್ಕೆಟನ್ನು ತೊಗೊಳ್ತಾ ಇರ್ತಾರೆ. ನೋಡ್ಬಿಟ್ಟು ಚೋಟು ಅಲ್ವಾ ಅವನು ಅಂತ ಮರನಲ್ಲೇ ನಿಂತ್ಕೊಂಡು ಕಂಡು ಹಿಡಿತಾರೆ. ಹೇ ಚೋಟು, ಏನೋ ನೀನು ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಆಗ ಚೋಟು ಅವರು, ಅಯ್ಯೋ ನನಗೆ ಮಾತ್ರ ಅಮ್ಮವ್ರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರು ನಿಮ್ಮನೆಯಲ್ಲೇ ಇರೋದಲ್ವಾ ಪದಣ್ಣ ಅಂತ ಹೇಳ್ತಾರೆ. ಏನೋ ನೀನು ನನ್ನ ಹತ್ರನೇ ಆಟ ಆಡ್ತೀಯಾ, ಅಮ್ಮವರೇ ನನಗೆ ಬರೋದಕ್ಕೆ ಇರೋದು, ಎಲ್ಲೋ ಇದ್ದಾರೆ ಹೇಳೋ ಅಂತ ಹೇಳ್ತಾರೆ.
ಸರಿ ಆಯಿತು ಬನ್ನಿ ಅಣ್ಣ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪದ್ದುನ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮದನ್ ಅವರು ಮತ್ತೆ ತನ್ನ ಚೇಳಗಳು ಎಲ್ಲರೂ ಸೇರಿ ನಂದಿನಿ ಅವ್ರನ್ನ ಸರ್ಚ್ ಮಾಡ್ತಾ ಇರ್ತಾರೆ. ಆಗ CCTV ಫುಟೇಜನ್ನು ಕೂಡ ತಗೊಂಬರೋದಕ್ಕೆ ಹೇಳಿರ್ತಾನೆ ಮದನು. ಆಗ ಚೇಳ ಕೂಡ ತಂದು ಕೊಡ್ತಾನೆ. ಅದನ್ನ ನೋಡ್ಬಿಟ್ಟು ಈ ಆಟೋದವನ್ನ ಕಂಡಿಡಿದ್ರೆ ನಿಜವಾಗ್ಲೂ ನಂದಿನಿ ಎಲ್ಲಿದ್ದಾಳೆ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಾಗುತ್ತೆ, ಬಂದ್ರೆ ಹೋಗೋಣ ಅಂತ ಹೇಳ್ಬಿಟ್ಟು ಆಟೋದವ್ರನ್ನ ಸರ್ಚ್ ಮಾಡ್ತಾರೆ. ಆಗ ಆಟೋದವನು ಸಿಗೋದೇ ಇಲ್ಲ. ಇನ್ನೂ ಸ್ವಲ್ಪ ದೂರ ಬಂದು ನೋಡ್ತಾರೆ. ಆಗ ಆಟೋದು ಡ್ರೈವರ್ ಕೂಡ ಸಿಗ್ತಾನೆ. ಅವನ್ನ ವಿಚಾರ ಮಾಡಿದ್ರೆ ಅವನು ಹೇಳಲ್ಲ ಅಂತ ಹೇಳ್ತಾನೆ. ಆಗ ಸ್ವಲ್ಪ ದುಡ್ಡಿನ ಆಸೆನ ತೋರಿಸ್ಬಿಟ್ಟು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಿನ್ನ ಸುಮ್ಮನೆ ಬಿಡ್ತೀನಿ, ಇಲ್ಲ ಅಂತಂದರೆ ನಿನಗೆ ಕ್ಲಾಸ್ ತೊಗೋಬೇಕಾಗತ್ತೆ ಅಂತ ಹೆದರಿಸ್ತಾರೆ. ಸರಿ ಆಯಿತು ಅಣ್ಣ ಹೇಳ್ತೀನಿ. ಲಕ್ಷ್ಮಿ ನನ್ನ ಕೈ ಮೇಲೆ ಬಂದಮೇಲೆ ನಾನು ಹೇಗೆ ಹೇಳ್ದೆ ಇರ್ತೀನಿ. ಅವ್ರು ಎಲ್ಲಿದ್ದಾರೆ ಅಂತಂದರೆ ಮಂಡ್ಯದ ಹತ್ರ ರಾಮಾಪುರ ಅಂತ ಇದೆ, ಅಲ್ಲಿಗೆ ಬಿಡೋದಕ್ಕೆ ಹೇಳಿದ್ರು. ನಾನು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ರು, ಅಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳ್ತಾರೆ. ಸರಿ ಆಯಿತು ಬಿಡು, ಇಷ್ಟು ಹೇಳ್ದಲ್ಲ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಮದನ್ನು ತನ್ನ ಚೇಳಗಳನ್ನು ಕರ್ಕೊಂಡು ನಂದಿನಿ ಅವ್ರನ್ನ ಸರ್ಚ್ ಮಾಡೋದಕ್ಕೆ ಅಂತ ರಾಮಾಪುರಕ್ಕೆ ಬರ್ತಾರೆ. ಈ ಕಡೆ ಚೋಟು ಪದ್ದುನ ನಂದಿನಿ ಅವ್ರ ಹತ್ರ ಕರ್ಕೊಂಡ್ಬರ್ತಾ ಇರ್ತಾನೆ. ಅಲ್ಲ ಕಣೋ ಚೋಟು, ಎಷ್ಟು ದೂರನೋ, ಅಲ್ಲ ಇಷ್ಟು ದೂರನ ನಂದಿನಿ ಅಮ್ಮವ್ರನ್ನ ಇರಿಸೋದು ನೀನು, ಏನೋ ಇದು ಅಂತ ಕೇಳ್ತಾರೆ. ಹಾಗೆ ಚೋಟವರು, ಅಲ್ಲ ಪದಣ್ಣ ನಿನಗೆ ಗೊತ್ತಲ್ವಾ, ಯಾವಾಗಲೂ ಕೂಡ ನಂದಿನಿ ಅಮ್ಮವರು ಸೇಫ್ ಆಗಿರೋ ಜಾಗದಲ್ಲಿ ಇರಬೇಕು ಅಂತ ನೀನೇ ಹೇಳ್ತಾ ಇದ್ದಲ್ವಾ, ಅಷ್ಟಕ್ಕೂ ನೀವು ಬರ್ತಿರ್ಬೇಕಾದ್ರೆ ಯಾರಿಗೂ ಹೇಳಿಲ್ಲ ತಾನೇ ಅಂತ ಹೇಳ್ತಾರೆ. ಏನೋ ನೀನು ನಾನು ಹೇಳಿದ ಮಾತನ್ನ ನನಗೆ ಹೇಳ್ತಾ ಇದೆಯಾ ಅಂತ ಹೇಳ್ತಾರೆ. ಮತ್ತೇನು ಮಾಡೋದಣ್ಣ, ನೀವು ಅಮ್ಮವ್ರಿಗೆ ಬಲಗೈ ಬಂಟ, ನಾನು ನಿಮಗೆ ಬಲಗೈ ಬಂಟ ಅಷ್ಟೇ ಅಂತ ಹೇಳಿ ನಗ್ತಾ ಇರ್ತಾರೆ. ಸರಿ ಆಯಿತು ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಗ ನಂದಿನಿ ಅವ್ರನ್ನ ಚೋಟು ಕರೆದ್ಬಿಟ್ಟು ಪದ್ದಣ್ಣ ಬಂದಿದ್ದಾರೆ ಬನ್ನಿ ಅಮ್ಮವ್ರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಪದ್ದು ದಯವಿಟ್ಟು ಕ್ಷಮಿಸ್ಬಿಡು, ಹೇಳ್ದೆ ಬರಬೇಕಾಯ್ತು ಅಂತ ಹೇಳ್ತಾರೆ. ಅಯ್ಯೋ ಇರಲಿ ಬಿಡಿ ಅಮ್ಮವ್ರೆ, ಆದರೂ ಕೂಡ ನೀವು ಸೇಫ್ ಆಗಿರೋದು ಮುಖ್ಯ, ಇಲ್ಲಿ ನಿಮಗೆಲ್ಲ ಓಕೆನಲ್ವಾ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಓಕೆ ಪದ್ದು, ಆದರೂ ಕೂಡ ಶ್ರಾವಣಿ ಹೇಗಿದ್ಲು ಅಂತ ಕೇಳ್ತಾರೆ. ಶ್ರಾವಣಿ ಅಮ್ಮವರು ನಿಮ್ಮದೇ ಮಾತು, ನಿಮ್ಮನ್ನೇ ನೆನಪು ಮಾಡ್ಕೊಳ್ತಾ ಇದ್ರು, ಜೊತೆಗೆ ನೀವು ಹೋದ ತಕ್ಷಣ ನಿಜವಾಗ್ಲೂ ತುಂಬಾ ಬೇಜಾರಾಗ್ಬಿಟ್ರು, ನಿಮ್ಮ ವಿಷಯದಲ್ಲೇ ತುಂಬ ಕೊರಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ನೋಡ್ಬೋದು ಕೊರಗೋದು ಸ್ವಲ್ಪ ದಿನ, ಆದರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ಅವಳನ್ನ ಕರಗೋ ಥರ ಮಾಡ್ತೀನಿ, ಅವಳನ್ನ ಪ್ರೀತಿಯಿಂದ ನೋಡ್ಕೊಳ್ತೀನಿ, ಎಲ್ಲರೂ ಕೂಡ ಆ ದಿನಗಳು ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಆಗ ಪದ್ದವರು, ಅಮ್ಮೋರೆ ನಿಮಗೆ ಫೋನ್ ಮಾಡಿದಾಗ ಮಾತಾಡಾದ್ಮೇಲೆ ಕೂಡ 2 ನಿಮಿಷ ನಿಮ್ಮ ಫೋನು ಆನಲ್ಲೇ ಇತ್ತು ಅಂತ ಹೇಳ್ತಾರೆ. ಆದರೆ ಚೋಟು ಹೇಳ್ದೆ ನೆಟ್ವರ್ಕ್ ಸಿಗಲ್ಲ ಅಂತ ಹೇಳ್ತಾರೆ. ಆಗ ಚೋಟು ಅವರು, ಅಮ್ಮೋರೆ 2 ನಿಮಿಷ ನೆಟ್ವರ್ಕ್ ಸಿಗುತ್ತೆ, ಮತ್ತೆ 2 ನಿಮಿಷ ಸಿಗಲ್ಲ, ಇದೇ ಥರ ಈ ಜಾಗ ಅಂತ ಹೇಳ್ತಾರೆ. ಆಗ ಪದ್ದವರು, ನೋಡಿ ಅಮ್ಮೋರೆ ನೀವು ಇಲ್ಲಿರೋಂಥ ಜಾಗ ಆ ಶತ್ರುಗಳಿಗೆ ಗೊತ್ತಾಗಿರ್ಬೋದು, ನಂಬರ್ನ ಟ್ರೇಸ್ ಕೂಡ ಮಾಡಿರ್ಬೋದು ಅಂತ ಹೇಳ್ತಾರೆ. ಆಗ ನಂದಿನವರು ಫುಲ್ ಶಾಕ್ ಆಗ್ತಾರೆ. ಅಯ್ಯೋ ಏನು ಮಾಡೋದು ಇವಾಗ ಅಂತ ಹೇಳ್ತಾರೆ. ಆಗ ಪದ್ದವರು, ಏನೇ ಬಂದರೂ ಕೂಡ ನಾನು ನೋಡ್ಕೊಳ್ತೀನಿ ಅಮ್ಮೋರೆ, ನೀವು ಧೈರ್ಯವಾಗಿರಿ ಅಂತ ಹೇಳ್ಬಿಟ್ಟು, ಸರಿ ನಾವಿವಾಗ ಹೋಗ್ಬಿಟ್ಟು ನಿಮಗೆ ಹಾಲು ಅಥವಾ ಏನಾದರೂ ತೊಗೊಂಬರ್ತೀವಿ ಅಂತ ಹೇಳ್ಬಿಟ್ಟು ಚೋಟು ಮತ್ತು ಪದ್ದು ಇಬ್ಬರು ಕೂಡ ಊರೊಳಗಡೆ ಬರ್ತಾರೆ. ಆಗ ಒಬ್ಬ ವ್ಯಕ್ತಿ ಸಿಕ್ಬಿಟ್ಟು ಚೋಟು ಮತ್ತು ಪದ್ದುಗೆ ವಿಷಯನ ಬಂದು ಹೇಳ್ತಾರೆ. ಇಲ್ಲಿ ಯಾರೋ ಒಂದು ಅಣ್ಣ ಬಂದಿದ್ದ, ಅವ್ನು ಬಂದ್ಬಿಟ್ಟು ಫೋಟೋನ ತೋರಿಸ್ಬಿಟ್ಟು ಇವ್ರನ್ನ ನೋಡಿದ್ದೀರಾ, ಇವ್ರು ಎಲ್ಲೋದ್ರು ಅಂತ ಎಲ್ಲರೂ ಕೂಡ ವಿಚಾರಿಸ್ತಿದ್ದ ಅಂತ ಹೇಳ್ಬಿಡ್ತಾರೆ. ಆಗ ಪದ್ದು ಮತ್ತು ಚೋಟು ಇಬ್ಬರಿಗೂ ಫುಲ್ ಶಾಕ್ ಆಗುತ್ತೆ. ಸರಿ ಯಾರು ಬಂದಿರ್ಬೋದು, ಆ ವಿಜಾಂಬಿಕಾ ಬಂದಿರ್ಬೋದಾ ಅಂತ ಯೋಚನೆ ಮಾಡಿಬಿಟ್ಟು ಪದ್ದು ಮತ್ತು ಚೋಟು ಇಬ್ಬರು ಕೂಡ ನೋಡೋದಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಮದನ್ ಅವ್ರನ್ನ ನೋಡೇ ಬಿಡ್ತಾರೆ. ಮದನ್ ಮತ್ತು ತನ್ನ ಚೇಳಗಳು ಎಲ್ಲರೂ ಕೂಡ ಸೇರಿಕೊಂಡು, ಜೊತೆಗೆ ಊರಿನ ಜನರನ್ನು ಕೂಡ ನಿಲ್ಲಿಸ್ಕೊಂಡು, ನೋಡಿ ಈ ಫೋಟೋದಲ್ಲಿ ಇರೋದಾರ ಅವ್ರನ್ನ ಎಲ್ಲಿ ನೋಡಿದಿರಾ, ಎಲ್ಲಿಗೆ ಹೋದ್ರು, ಅದನ್ನು ವಿಚಾರ ಹೇಳಿದ್ರೆ ನನ್ನ ಕೈಯಲ್ಲಿ ಇದೆಯಲ್ಲ ಇಷ್ಟು ದುಡ್ಡನ್ನು ಕೂಡ ನಿಮಗೆ ಕೊಡ್ತೀನಿ ಅಂತ ಹೇಳ್ಬಿಡ್ತಾರೆ. ಆಗ ಒಬ್ಬ ಹುಡುಗ ಇದ್ದನು, ನಾನೇ ನೋಡಿದೆ ಇಲ್ಲಿದ್ದಲ್ಲ ಆಟೋ ಡ್ರೈವರು, ಅವರು ಕರೆಕ್ಟಾಗಿ ಹೋಗ್ಬಿಟ್ಟು ತೋಟದ ಮನೆಯಲ್ಲಿ ಒಂದು ಮನೆ ಇದೆ, ಅದು ಒಂಟಿ ಮನೆ, ಆ ಮನೆಗೆ ಈ ಹೆಂಗಸನ್ನ ಬಿಟ್ಟರು, ನಾನೇ ಕಣ್ಣಾರೆ ನೋಡಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಫುಲ್ ಪದ್ದು ಅವರು ಶಾಕ್ ಆಗಿಬಿಡ್ತಾರೆ. ಆಗ ಒಬ್ಬ ಒಂದು ಅಜ್ಜ ಇರ್ತಾನೆ, ಅಯ್ಯೋ ಇಲ್ಲ ಇವನು ತಪ್ಪಾಗಿ ಹೇಳ್ತಾ ಇದ್ದಾನೆ, ನಿಮ್ಮ ದಾರಿ ತಪ್ಪಿಸೋದಕ್ಕೆ ಹೇಳ್ತಾ ಇದ್ದಾನೆ, ತೋಟದಲ್ಲಿರೋದು ಒಂದೇ ಮನೆ ಆಗಿರ್ಬೋದು, ಆದರೆ ಅದು ದೆವ್ವದ ಮನೆ ಅಂತ ಹೇಳ್ತಾರೆ. ಆಗ ಮದನವರು, ಇರಲಿ ಬಿಡಿ, ದೆವ್ವದ ಮನೆಯಲ್ಲಿ ದೇವತೆ ಕೂಡ ಸಿಗ್ಬೋದಲ್ವಾ ಅಂತ ಯೋಚನೆ ಮಾಡಿ ಅದನ್ನೇ ಪ್ಲ್ಯಾನ್ ಮಾಡಿಕೊಂಡು ಸರಿ ಅಂತ ಹೇಳ್ಬಿಟ್ಟು ತನ್ನ ಚೇಳಗಳನ್ನು ಕರ್ಕೊಂಡು ನಂದಿನಿ ಅವರಿರೋ ಮನೆಗೇ ಹೋಗ್ಬಿಡ್ತಾರೆ. ಪದ್ದು ಮತ್ತು ಚೋಟು ಅವ್ರಿಗೆ ಮುಂಚೆನೇ ಮನೆಗೆ ಬರ್ತಾರೆ. ನಂದಿನಿ ಅವ್ರಿಗೆ ಪೂರ್ತಿಯಾಗಿ ಎಲ್ಲ ವಿಷಯನ ಹೇಳ್ತಾರೆ. ಆಗ ನಂದಿನಿ ಅವರು, ಏನು ಮಾಡೋದು ಪದ್ದು ಇವಾಗ ಅಂತ ಹೇಳ್ತಾರೆ. ನೀವೇನು ಅದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅಮ್ಮೋರೆ, ಅವ್ರಿಗೆ ಹೇಗೆ ದಿವ್ವದ ಪಿಕ್ಚರ್ ತೋರಿಸ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾರೆ. ಆಗ ಸ್ವಲ್ಪ ನಂದಿನಿಯವ್ರಿಗೂ ಧೈರ್ಯ ಬರುತ್ತೆ. ಆಗ ಮದನವರು ಕೂಡ ಬಂದ್ಬಿಡ್ತಾರೆ. ಆಗ ಪದ್ದವರು, ಮದನ ಬರ್ತಿದ್ಯೇನೋ, ಬಾರೋ ನಿನಗಿದೆ, ನಾನು ನಿನಗೆ ಸಮಾಧಿ ತೋರಿಸ್ತೀನಿ, ಸುಟ್ಟು ಸಮಾಧಿ ಆಗಬೇಕು ಆ ರೀತಿ ಮಾಡ್ತೀನಿ ನೀನು ಅಂತ ಹೇಳ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.